ಇದೆಯೋ ಅನ್ಕೋದಂಡ ಎಲ್ಲ ಇಂಗ್ಲೀಷ್ನಾಗೆ ಐತೆ. ಹ್ಞೂ ಅಮ್ಮೋರೆ, ನಾನು ಅದನ್ನೇ ಕೇಳಿದೆ ಅವ್ರಿಗೆ. ಅವರು ಎಲ್ಲ ಸರಿಯಾಗೈತೆ, ಅಮೌಂಟ್ ಸೈನ್ ಹಾಕಿ ಕೊಟ್ಬಿಟ್ರೆ ಊರಿನಾಗಿರೋ ವಿದ್ಯಾವಂತರಿಗೆ ಕೆಲಸ ಕೊಡ್ತೀವಿ ಅಂದರು. ಅದು ಹೆಂಗೆ ಆಯ್ತೈತೆ? ಇದ್ರಾಗ ಬರ್ದಿರೋದೆಲ್ಲ ಸರಿಯಾಗಿ ಆಯ್ತೋ ಇಲ್ವಂತ ಗೊತ್ತಿಲ್ಲದೆ ಸಹಿ ಹೆಂಗೆ ಹಾಕೋದು? ಅತ್ತೆ ನನಗೆ ಕೊಡಿ, ನಾನು ಓದ್ಬಿಟ್ಟು ಹೇಳ್ತೀನಿ. ಅತ್ತೆ ಕೊಡಿ, ನಾನು ಓದಿ ಹೇಳ್ತೀನಿ. ಅತ್ತೆ, ನೀವು ಸಹ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಬೆಂಬಲವಾಗಿ ನಿಂತಿದ್ದೀರಾ. ನಿಮ್ಮ ಊರವ್ರಿಗೆ ಓದಿರೋರಿಗೆ ಕೆಲಸ ಕೊಡ್ತೀವಿ ಅಂತ ಬರ್ದಿದೆ. ನೀವು ಇದಕ್ಕಿಂತ ಸೈನ್ ಮಾಡ್ಬೋದು. ಹೌದಾ ರಾಧವ? ಇವನು ತೊಂದರೆ ಆಗಕ್ಕಿಲ್ಲ ತಾನೆ? ಖಂಡಿತ ಇಲ್ಲ ಅತ್ತೆ. ಅತ್ತೆ ನಾನೊಂದ್ಸಲ ಅದಂಡ ರಾಧಾ ಓದೋಳು ತಾನೆ, ಸಾಕು. ಸರಿ, ನಾನು ಬರ್ತೀನಿ. ಸರಿ. ಸ್ನೇಹ, ನೀನು ಒಂದ್ಕಿತ ಓದ್ತೀನವ? ನಾನು ಹೇಳ? ಬೇಡ ಮಾವಯ್ಯ, ಒಂದಲ್ಲ ಒಂದಿನ ಅತ್ತೆಗೆ ನನ್ನ ಮೇಲೆ ನಂಬಿಕೆ ಬಂದೇ ಬರುತ್ತೆ. ನಾನು ಆ ದಿವಸ ಕಾಯ್ತೀನಿ. ಪಾಪ ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸ್ನೇಹ. ನಿನ್ನ ಪ್ರಾಮಾಣಿಕತೆಗೆ ಬುದ್ಧಿವಂತಿಕೆಗೆ ಸಿಗ್ಬೇಕಾಗಿರೋ ಮರ್ಯಾದೆ ಈ ಮನೇಲಿ ಸಿಗ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಅತ್ತೆ ನ್ಯಾಯವಾದ ದಾರಿಲಿ ಹೋದ್ರು ನೀನೇನು ಅಂತ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಗೊತ್ತಾಗತ್ತೆ. ಯಾವಾಗ? ಯಾವುದೋ ಒಂದು ಸಣ್ಣ ಫೈಲ್ ವಿಷಯಕ್ಕೆ ನಿನ್ನ ನಂಬಲಿಲ್ಲ ಅಂದಮೇಲೆ ಇನ್ನೀ ಮನೆ ಸೊಸೆಯಾಗಿ ನಿನ್ನ ನಂಬ್ತಾರೆ ಅನ್ನೋ ನಂಬಿಕೆ ನಿನಗಿದೆಯಾ? ಅತ್ತೆ ಎಲ್ಲರ ಮುಂದೆ ಇವಳನ್ನ ಮನೆಗೆ ನಾನು ಬಾ ಅಂತ ಕರೆದಿಲ್ಲ, ಹೋಗು ಅನ್ನೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ ಮೇಲೂ ಅಲ್ಲೇ ಗೊತ್ತಾಗಬೇಕಿತ್ತು ಈ ಮನೇಲಿ ನಿನ್ನ ಸ್ಥಾನ ಏನು ಅಂತ. ರಾಧಾ, ನಿನಗೆ ಅಸಲಿ ಸ್ನೇಹ ಯಾರು ಅಂತ ಇನ್ನೂ ಗೊತ್ತೇ ಇಲ್ಲ. ನೀನು ಇಷ್ಟು ದಿವಸ ನೋಡಿರೋದು ಬಂಗಾರಮ್ಮನ ಸೊಸೆ ಸ್ನೇಹನ. ಹುಟ್ಟಕ್ಕನ ಮಗಳು ಸ್ನೇಹ ಏನಾದರೂ ಹೊರಗೆ ಬಂದರೆ ನೀನು ನಿಮ್ಮ ಮನೆಯಲ್ಲೇ ಇರಲ್ಲ. ಏನು ಹೆದರ್ಸ್ತಿದ್ಯಾ? ಕೈಲಾಗದೆ ಇರೋರು ಯಾವಾಗಲೂ ಹೀಗೆ ಡೈಲಾಗ್ ಹೊಡ್ಕೊಂಡಿರ್ತಾರೆ. ನೀನು ಹೇಳ್ತಿರೋದು ನಿಜಾನೇ, ಆದರೆ ನಾನು ಈಗ ಹೇಳೋದು ಡೈಲಾಗ್ ಅಲ್ಲ, ಸ್ಟೇಟ್ಮೆಂಟ್. ಇಷ್ಟು ದಿವಸ ನಾನು ಸ್ನೇಹ ಆಗಿದ್ದೆ, ಇನ್ನು ಮುಂದೆ ಈ ಸ್ನೇಹ ಬಂಗಾರಮ್ಮನ ಸೊಸೆ. ಸ್ನೇಹ ಶ್ರೀಕಂಠೇಶ್ವರನೇ. ಇದನ್ನ ಹುಚ್ಚುತನ ಅಂತಾರೆ. ಆದಷ್ಟು ಬೇಗ ನೀನು ನಿಮ್ಮ ಅಕ್ಕನ ಥರ ಅಮ್ಮನ ಮನೆ ಸೇರ್ಕೊ. ಕೊನೆ ಪಕ್ಷ ಇರೋ ಮರ್ಯಾದೆ ಆದರೂ ಉಳ್ಕೊಳ್ಳುತ್ತೆ. ನಾನು ಈ ಮನೆ ಬಿಟ್ಟು ಹೋಗಬೇಕು ಅನ್ನೋದೇ ನಿನ್ನ ಆಸೆ ಆಗಿದ್ರೆ ಅದು ಯಾವತ್ತಿಗೂ ನಿನ್ನ ಕನಸಾಗಿ ಉಳ್ಕೊಳ್ಳುತ್ತೆ ರಾಧಾ. ಪಾಪ ನೀನು ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗತ್ತೆ. ಹಲೋ, ಹೇಳೆ ಸುಮಾ. ಪುಟ್ಟಕ್ಕ, ಬಸ್ ಸ್ಟ್ಯಾಂಡು, ಸಂತೆ ಮೈದಾನ, ಯಾರನ್ನು ಕೇಳಿದ್ರು ನೋಡಲಿಲ್ಲ ಅಂತಾರೆ ಕಣವ. ನಾನು ತೇರು ಬೀದಿಗೆ ಹೋಗಿ ಅಲ್ಲೆಲ್ಲ ಹುಡುಕಾಡ್ದೆ, ಸ್ಥಾನಕ ಎಲ್ಲೂ ಇಲ್ಲ ಪುಟ್ಟಕ್ಕ. ಅವಳು ಗುಡಿತವನೂ ಇಲ್ಲ, ಪಕ್ಕದ ಬೀದಿನಲ್ಲಿ ಎಲ್ಲೂ ಇಲ್ಲ. ಅವ್ವ, ಅಕ್ಕ ಎಲ್ಲೂ ಕಾಣ್ತಿಲ್ವಾ? ಇಲ್ಲ ಬೇ, ಎಲ್ಲೂ ಕಾಣ್ತಾ ಇಲ್ಲ. ಸುಮಾ, ರಾತ್ರಿ ಅವಳು ನಿನ್ನ ಜೊತೆಲೆ ಮಲಿಕೊಂಡಿದ್ಲಲ್ಲ, ನಿನ್ನ ತಮ್ಮನಾರ ಹೇಳಿಲ್ಲ? ಮರ್ತೋಗಿದ್ರೆ ನೀನು ಜ್ಞಾಪಿಸ್ಕೊಂಡು ಹೇಳು. ಇಲ್ಲ ಅವ್ವ, ಆ ಥರ ಏನೂ ಹೇಳಲಿಲ್ಲ. ಹಿಂಗೆಲ್ಲಿ ಹೋಗಿರ್ಬೋದು? ಪುಟ್ಟಕ್ಕ, ಗಾಬರಿ ಪಡಬೇಡ, ಧೈರ್ಯ ತಂದ್ಕೋ. ನಮ್ಮ ಸಹನ ಗಟ್ಟಿ ಹುಡುಗಿ, ಅಂಥದ್ದೇನು ಆಗಿರಕ್ಕಿಲ್ಲ, ಅವಳು ಬತ್ತಾಳೆ. ನೀನು ಮಲಗಿಲ್ವಾ? ಮಲಗಿದೆ ಕಣವಿ, ದಾಹ ಆಯಿತು, ಅದಕ್ಕೆ ನೀರು ಕುಡಿಯಮ್ಮ ಅಂತ ಇದ್ದೆ. ಅವ್ವ, ರಾತ್ರಿ ನಾನು ಮಲಗಿದ್ದಾಗ ಏನೋ ಬಿದ್ದಿದ್ದ ಶಬ್ದ ಆಗಿ ಎಚ್ಚರ ಆಯಿತು. ನೋಡಿದ್ರೆ ಅಕ್ಕ ಇನ್ನೂ ಮಲಗಿರ್ಲಿಲ್ಲ, ಜೊತೆಲಿ ಕಿಟ್ ಬ್ಯಾಗು ಇತ್ತು.
ನಾನು ಏನು ಅಂತ ಕೇಳಿದ್ದಕ್ಕೆ ಬ್ಯಾಗ್ನಾಗೆ ಚಾರ್ಜರ್ ಮಡಗ್ಬಿಟ್ಟಿದ್ದೆ ಅದನ್ನ ತಕತಿದ್ದೆ. ಆಮೇಲೆ ನೀನು ಮನೆ ಕಳವಿ, ನಾನು ನೀರು ಕುಡಿದ್ಬಿಟ್ಟು ಮನೆ ಕತ್ತೀನಿ. ನಾನು ನಿದ್ದೆ ಮಾಡಿಬಿಟ್ಟೆ. ಅಯ್ಯೋ ದೇವ್ರೇ, ಈಗ ಅವಳನ್ನ ಎಲ್ಲಿ ಅಂತ ಹುಡ್ಕೋದು? ಅವ ತಡ ಮಾಡಿದೆ, ಈಗಲೇ ಹುಡುಕ್ಬೇಕು. ಮತ್ತು ಘಟ್ಟದ ದಾರಿಗೆ ನೀನು ಗೌಡ ಕರ್ಕೊಂಡು ಹೋಗು. ಸರಿ ಅಣ್ಣ. ನೋಡಿ, ಯಾರಿಗೆ ವಿಷಯ ಬೇಕು ಗೊತ್ತಾದರೂ ಫೋನ್ ಮಾಡಿ. ಸರಿ. ಮದ ನಿಂಗೊಂದು ಫೋಟೋ ಕಳಿಸ್ತೀನಿ. ಆ ಫೋಟೋಲಿರೋನ ಹುಡ್ಕಕ್ಕೆ ಒಂದು 8 ಜನ ಹುಡುಗರು ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹಂಗೆ ಊರ ಕಡೆನೂ ಹುಡುಕಿ. ಮಿಸ್ಸು, ನೀವು ಸುಮ್ಮನೆ ಕರ್ಕೊಂಡು ಹುಡ್ಕಕ್ಕೆ ಹೋಗಿ. ಸಹನಾ ಸಿಗ್ತಾಳಲ್ವಾ? ಸಿಗ್ತಾರವ? ಮಿಸ್ಸು, ನಾನು ಮಾರ್ಕೆ ಕಡೆ ಹೋಗ್ತೀನಿ. ಆಯ್ತು. ನಾನು ಊರ ಕಡೆ ನೋಡ್ಕೊಂಬರ್ತೀನಿ. ಮತ್ತು ನಡಿಲ್ಲ, ನಾವು ನೋಡೋಣ. ಬಾಬು, ಯಾರು ನೋಡ್ಕೊಂಡು ಇಷ್ಟು ಟೆನ್ಷನ್ ಆಗಿದ್ಯಾ? ಯಾಕೆ ನಿನಗೆ ಬೇಕಿರೋ ಬ್ರ್ಯಾಂಡ್ ಸಿಗ್ಲಿಲ್ವೇ? ತಮಾಷೆ ಮಾಡೋಕ್ಕೆ ಟೈಮ್ ಇಲ್ಲಕ್ಕಲ್ಲ. ಓ, ಆಗಲೇ ಏರಿಸ್ಕೊಂಡೋರಂಗೈತೆ. ನನ್ನ ಕತೆ ಬಿಡು ಬಾಬು, ನೀನು ಯಾಕೆ ಇಷ್ಟು ಗಾಬರಿ ಆಗಿದ್ಯಾ ಅದನ್ನ ಹೇಳು. ಸಾನ ಎಲ್ಲೂ ಕಾಣ್ತಿಲ್ಲ. ಏನು ಜಾಣ ಕಾಣ್ತಿಲ್ಲ ಅಂದ್ರೆ ಏನು? ನಿನ್ಗೆ ಹೆಂಗೋ ಅರ್ಥ ಮಾಡಿಸೋದಿಲ್ಲ. ಕಾಣ್ತಿಲ್ಲ ಅಂದ್ರೆ ಕಾಣ್ತಿಲ್ಲ. ಮನೇಲಿ ಇರೋರೆಲ್ಲ ಒಂದೊಂದು ದಿಕ್ಕಿನಲ್ಲಿ ಹುಡುಕ್ತಾವ್ರ ಅವಳನ್ನ. ಸರಿಪಾ, ನಾವು ಹುಡ್ಕುಮ. ಗಂಗವ್ವ, ನನ್ನ ಮಗಳು ಸಹನನ್ ನೋಡಿದ್ಯಾ? ತಾಯಿ, ನನ್ನ ದೊಡ್ಡ ಮಗಳು ಸಹನಾ, ಅವಳು ನೋಡಿದ್ಯಾ? ಇಲ್ಲಮ್ಮ, ನೋಡ್ದೆ. ಅವ್ವ, ನನ್ನ ಮಗಳನ್ನ ಹುಡುಕೊಡವ, ನನ್ನ ಮಗಳನ್ನ ಹುಡುಕೊಡು. ಅಣ್ಣ, ನಮ್ಮ ಅಕ್ಕನ ಎಲ್ಲಾದ್ರೂ ನೋಡಿದ್ರ? ಅಣ್ಣ, ಸಹನಾ ಅಕ್ಕನ ನೋಡಿದ್ರ? ಗೌರಕ್ಕಂಗೆ ಫೋನ್ ಮಾಡ್ತೀನಿ. ಅಣ್ಣ, ಸಹನಾ ಅಕ್ಕನ ನೋಡಿದ್ರ? ಹಲೋ, ಏಳು ಸ್ನೇಹ. ಹಲೋ ಗೌರಕ್ಕ, ಸಹನಾ ಅಕ್ಕ ಏನಾದರೂ ನಿಮ್ಮ ಮನೆಗೆ ಬಂದ್ಲಾ? ಇಲ್ಲ ಸ್ನೇಹ, ಬರ್ಲಿಲ್ಲ. ಯಾಕೆ ಮನೇಲಿಲ್ವಾ? ಇಲ್ಲ, ಅದು ತುಂಬ ದಿವಸದಿಂದ ನಿನ್ನ ಜೊತೆ ಮಾತಾಡಬೇಕು ಅಂತಿದ್ಲು. ಅದಕ್ಕೆ ನಿಮ್ಮ ಮನೆಗೆ ಏನಾದರೂ ಬಂದ್ಲಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಸರಿ, ಅವ್ರು ಅಕಸ್ಮಾತ್ ಏನಾದರೂ ಬಂದರೆ ನಾನು ಕಾಲ್ ಮಾಡು. ಸರಿ, ಆಯ್ತು ಸ್ನೇಹ, ಹೇಳ್ತೀನಿ. ಸುಮಾ, ಅವಳು ಅಲ್ಗೂ ಹೋಗಿಲ್ಲ. ಅಕ್ಕ, ಮುರಳಿ ಬಾಬಂಗೆ ಒಂದ್ಸಲ ಫೋನ್ ಮಾಡಿ ಕೇಳಲ್ಲ. ಅಯ್ಯೋ ಸುಮಾ, ಅಕ್ಕ ಅಲ್ಲಿ ಹೋಗಿರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲ ಅಕ್ಕ, ಬಾಬನ್ ಜೊತೆ ಜಗಳ ಮಾಡೋಕೆ ಏನಾದರೂ ಹೋಗಿದ್ರೆ, ಲಗೇಜ್ ಸಮೇತ ಬೇರೆ ಹೋಗಿದ್ದಾಳೆ. ಏನು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಇಲ್ಲ ಅಕ್ಕ, ಒಂದ್ಸಲ ಕಾಲ್ ಮಾಡಿ ಕೇಳೋದ್ರಲ್ಲಿ ತಪ್ಪೇನಿದೆ ಹೇಳೋ. ಸರಿ ಮಾಡ. ಅಕ್ಕ, ಚಾನವರಿ ಕಡೆ ಬಂದ? ನಾನು ನೋಡಿಲ್ಲ. ಬಾವ ಕಾಲ್ ರಿಸೀವ್ ಮಾಡ್ತಿಲ್ಲ. ಯಾವುದಕ್ಕೂ ಒಂದು ಮೆಸೇಜ್ ಮಾಡಿರ್ತೀನಿ. ಸರಿ ಬಾ, ನಾವು ಬೇರೆ ಕಡೆ ಹುಡ್ಕೋಣ. ಅಕ್ಕ, ಖಂಡಿತ ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ಕೇಳು. ಮೆಸೇಜ್ ಸಿಕ್ಕಿದ್ರ? ಅದನ್ನೇ ಕೇಳಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದೆ. ಗೌರಿ ಅಕ್ಕನ ಮನೆಗೂ ಹೋಗಿಲ್ವಂತೆ. ಹಂಗಿದ್ರೆ ಮೇಷನ್ನ ಒಂದ್ಕಿತ ಕೇಳಲ್ಲ. ಸುಮಾ ಫೋನ್ ಮಾಡಿದ್ಲು, ಬಾವ ಕಾಲ್ ಪಿಕ್ ಮಾಡಲಿಲ್ಲ. ಸರಿ ಸರಿ, ನಾ ಇಲ್ಲಿ ವಿಚಾರಿಸ್ಬಿಟ್ಟು ಆಮೇಲೆ ಹೇಳ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ರೆ? ಮೆಸೋ,
ಹೀಗೆ ಆತ್ರಕ್ಕೆ ಬಿಡೋದು ಬೇಡ ಮಿಸ್ಸು. ಸರಿ. ಅಜ್ಜಿ ಸಹನ ಅಕ್ಕ ನೋಡಿದ್ರ? ಇಲ್ಲ. ಅವ್ವ, ನಮ್ಗೆ ಸಹನ ಅಕ್ಕ ಎಲ್ಲೂ ಕಾಣಿಸ್ಲಿಲ್ಲ. ಅವ ಊರಲ್ಲೆಲ್ಲ ಹುಡುಕಿದ್ರೆ ಎಲ್ಲೂ ಸಿಕ್ಕಿಲ್ಲವ. ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ನನ್ನ ಮಗಳನ್ನ ಹುಡುಕೊಡಿ, ನಾನು ಸಹನ ನೋಡ್ಬೇಕು. ಅವ್ವ ಬೇಡ ಅವ್ವ, ಅಕ್ಕಂಗೇನು ಆಗಿರಲ್ಲ. ನಾವಿನ್ ಕಾಯೋದು ಬೇಡ, ಆದಷ್ಟು ಬೇಗ ಕಂಪ್ಲೇಂಟ್ ಕೊಡೋದೇ ವಾಸಿಶ್ರೀ. ಅತ್ತೆ ಸಹನ ಅವರಲ್ಲಿ ಏನಾಗಿದೆ ಅವ್ರಿಗೆ? ಹೊಳಿ ಅಂದ್ರೆ ಅತ್ತೆ ಸಹನ ಅವ್ರು ಎಲ್ಲೋದ್ರತ್ತೆ? ಬಾವಾ, ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ. ಅದಕ್ಕೆ ನಾವೀಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಿದ್ದೀವಿ. ನೀವು ಒಂದ್ಸಲ ಅಕ್ಕನ ಮಾತು ಕೇಳಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಬಾಬಾ. ಹೌದು, ನಾನು ಅವಾಗ ಸಹನ ಅವ್ರ ಮಾತು ಕೇಳಲಿಲ್ಲ. ಆದರೆ ಅದು ನಂಗೀಗ ಅರ್ಥ ಆಗಿದೆ. ನಾನಿವಾಗ ಅವ್ರ ಕಾಲಿಗೆ ಬಿದ್ದಾದ್ರೂ ಕ್ಷಮೆ ಕೇಳ್ತೀನಿ. ಅಪ್ಪ ನೀವೇನು ಎದುರ್ಕೋಬೇಡಿ ಅವ. ನೀವೆಲ್ಲರೂ ನಂಗೆ ಧೈರ್ಯ ಕೊಡ್ತಾ ಇದ್ದೀರಿ. ನನ್ನ ಮಗಳನ್ನ ನಾನು ನೋಡಿದೆ, ನನಗೆ ಸಮಾಧಾನ ಆಗಕ್ಕಿಲ್ಲ. ಹೇಳ್ದೆ ಕೇಳ್ದೆ ಹೋಗೋ ಅಷ್ಟು ಕೋಪವೇ. ಶ್ರೀ ನಡೀರಿ. ಬಾವಾ, ಯೋಚನೆ ಮಾಡಬೇಡಿ, ಅಕ್ಕ ಸಿಕ್ಕೇ ಸಿಗ್ತಾಳೆ. ಸಹನ ಅವ್ರು ಸಿಕ್ಕಿದ್ರೆ ಇನ್ಯಾವತ್ತೂ ಅವ್ರು ನನ್ನ ಬಿಟ್ಟು ಹೋಗ್ಬಾರ್ದು, ಹಾಗೆ ನೋಡ್ಕೋತೀನಿ. ಸರಿ ಬನ್ನಿ. ಕಂಪ್ಲೇಂಟ್ ತಗೊಳ್ಳಲ್ಲ ಅಂದರೆ ತಗೊಳ್ಳಲ್ಲ ಅಷ್ಟೇ. ಯಾಕೆ ತಗೊಳ್ಳಲ್ಲ? ಅದಕ್ಕೆಲ್ಲ ಕಾರಣ ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ ರೀ. ದೂರ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಮೇಕೆ ನೀವಿಲ್ಲಿರೋ ಅವಶ್ಯಕತೆನೂ ಇಲ್ಲ. ನೀವಿನ್ ಓಡ್ತಾ ಇರ್ಬೋದು. ಏಯ್, ಇನ್ಸ್ಪೆಕ್ಟರ್ ಮೇಲೆ ಬಾಯ್ ಮಾಡ್ತೀನಲ್ಲ. ನೀವಿಲ್ಲಿರೋದೆ ನಮ್ಮ ಮಾತು ಕೇಳಕ್ಕೆ. ಏನು ನೀವು ಮನೆಯವರೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ಎಲ್ಲ ಸೇರ್ಕೊಂಡು ಬರ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಅರ್ಧ ದಿವ್ಸಕ್ಕೆ ಮತ್ತೆ ಬಂದು ಕಂಪ್ಲೇಂಟ್ ವಾಪಸ್ ತಗೊಳ್ತೀರಿ ಅಂತೀರಾ. ನನಗೇನು ಮಾಡಕ್ಕೆ ಬೇರೆ ಕೆಲಸನೇ ಇಲ್ಲ ಅನ್ಕೊಂಡಿದ್ದೀರಾ? ಈ ಕೆಲಸನೇ ಅಲ್ವೇ ನೀವು ಮಾಡಬೇಕಾಗಿರೋದು. ನೋಡು, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನೀವು ಇಲ್ಲಿಂದ ಹೋಗ್ತಾ ಇರ್ಬೋದು. ಇನ್ಸ್ಪೆಕ್ಟರ್, ನೀವು ನಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಒಂದು ಪತ್ರ ಬರ್ಕೊಡಿ. ಅದನ್ನ ಎಲ್ಲಿ ತೊಗೊಂಡು ಹೋಗಿ ಕೊಡಬೇಕೋ ನಾನು ಕೊಡ್ತೀನಿ. ಆಯಿತು, ಧಾರಾಳವಾಗಿ ತಗೊಳ್ಳಿ. ತೋರಿಸಿ, ಯಾರಿಗೆ ತೋರಿಸ್ತೀರೋ ತೋರಿಸಿ. ಸ್ನೇಹ, ಸುಮ್ಕಿರವಿ. ಸಾಹೇಬ್ರೆ, ನನ್ನ ಮಗಳು ಕಾಣ್ತಿಲ್ಲ, ದಯಮಾಡಿ ಹುಡುಕಡಿ. ನೋಡಿ, ಇವಾಗ ಬಂದು ಕಂಪ್ಲೇಂಟ್ ಕೊಡ್ತೀರಾ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಇಲ್ಲೇ ಎಲ್ಲೋ ಹಿತ್ಲಲ್ಲಿದ್ಲು ಅಂತ ವಾಪಸ್ ತೊಗೊಳಕ್ಕೆ ನೋಡ್ತೀರಾ. ಅದಕ್ಕೆ ಯಾಕ್ರಿ ಕಂಪ್ಲೇಂಟ್ ಕೊಡಬೇಕು? ಸಾಹೇಬ್ರೆ, ದಯಮಾಡಿ ನನ್ನ ಮಗಳನ್ನ ಹುಡುಕಡಿ. ನಾನು ಸಹಾಯ ಗಂಟ ನಿಮಗೆ ಋಣಿ ಆಗಿರ್ತೀನಿ. ಅವ್ವ, ನೀನು ಇಷ್ಟೊಂದು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಬಂದಿದ್ದು? ಅವಳು ಮಾತು ಬಿಡಿ, ದಯಮಾಡಿ ದೂರ ತಗೊಳ್ಳಿ. ನೋಡಿ, ನಿಮ್ಮ ಮುಖ ನೋಡಿ ಕಂಪ್ಲೇಂಟ್ ತೊಗೋಬೇಕಷ್ಟೆ. ಆದರೆ ನಾನು ಇವಾಗಲೇ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ. ಸಾಯಂಕಾಲ ತನಕ ನಿಮ್ಮ ಮಗಳು ಬಂದಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನೋಡೋಣ. ದೂರ ತಗೊಳ್ಳೇಬೇಕು.
ಅವನ್ನ ಕೆಲಸದಿಂದ ತೆಗ್ದಾಕು ಅಂದರೆ ನೀನು ತೆಗ್ದಾಕ್ತೀಯಲ್ಲ. ನೀವೊಂದು ಮಾತು ಹೇಳಿ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಕೆಲಸದಾಗ ಮುಂದುವರಿಬೇಕು ಅಂದ್ರೆ ದೂರ ತಕತ್ಯ ತಕೊಂಡೇ ತಕೋಬೇಕು. ಬೇಸ್, ನಾನು ಒಂದು ಮಾತು ಆಡದೆ ಇದ್ರು ದುಡ್ಡು ತಕೊಂಬಿಟ್ಟಿಯಲ್ಲ. ಈ ಚೌಡ ಒಂದು ಮಾತು ಅಂದ್ರೆ ಚಾಟಿ ಏಟ್ ಬೀಸ್ದಂಗೆ ಅಂತ ಈಗಲಾರು ಅರ್ಥ ಆಯ್ತಲ್ಲ. ಅಮ್ಮರೇ, ನನ್ನ ಆಪತ್ ಕಾಲದಾಗೆ ನೀವು ಬಂಗಾರಮ್ಮರು ದ್ಯಾವ್ರು ಬಂದಂಗೆ ಬರ್ತೀರಿ. ಹಂಗ್ಯೋನು ಇಲ್ಲ ಪುಟ್ಟಕ್ಕ. ಆಪತ್ ಕಾಲದಾಗೆ ನಮ್ಮ ಒಳ್ಳೆತನನೇ ಅಲ್ವೇ ನಮ್ಮನ್ನು ಕಾಪಾಡೋದು. ಅದ್ರಾಗೂ ನಿನ್ನ ಒಳ್ಳೆತನ ನಿಂಗೆ ಒಳ್ಳೇದೇ ಆಗ್ತೈತೆ ಅಲ್ವೇ? ಅಮ್ಮರೇ, ನೀವಿಲ್ದೇ ಇದ್ದಿದ್ರೆ ಚಿಂತೆ ಮಾಡಬೇಡ ಪುಟ್ಟಕ್ಕ, ಸಾನ ಸಿಕ್ಕೇ ಸಿಗ್ತಾಳೆ. ಅಜ್ಜಿ ಮಾತಾಡ್ಬೇಡ. ಕಾಯಿ ಆಗಿರೋ ಹಣ್ಣಿನ ಕಡೆ ಕೈ ಮಾಡಿ ತೋರಿದ್ರೆ ಕಾಯಿ ಹಣ್ಣಾಗಕ್ಕಿಲ್ಲ ನಮ್ಮ ಮಾತು. ನಂಗೆ ಇಲ್ಲಿ ನಡೆಯೋ ವಿಚಾರ ಎಲ್ಲ ಈ ಮುಚ್ಚಿಗೆ ಹೇಳಿದ್ರೆ ಏನು ಫಲ ಅಂತ ನಂಗೆ ಹೇಳ್ದೆ ಸುಮ್ಮನಾದ್ರಿ ಅಲ್ವೇ? ಇಷ್ಟೆಲ್ಲ ಇಲ್ಲಾಗಿದ್ರು ಈ ವಿಷಯನ ನಾನು 3ನೇ ವ್ಯಕ್ತಿಯಿಂದ ತಿಳ್ಕೋಬೇಕು. ನನಗೊಂದು ಮಾತು ಹೇಳ್ಬೇಕು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ವೇ? ಅನ್ನಿಸ್ಲೇ ಇಲ್ಲ ಅಲ್ವಾ ದೊರೆ ಅವರೇ? ಅತ್ತೆ, ಅದು ಹಂಗಲ್ಲ. ನೀವು ಸುಮ್ಮನಿರಿ ಹೇಳಿ ಅಂದ್ರೆ ಒಬ್ರಿಗೊಬ್ರು ವಹಿಸ್ಕೊಂಬರೋದು ಸಂದ ಕಲ್ತ್ಬಿಟ್ಟಿದ್ದೀರ. ಹಂಗೆಲ್ಲ ಯೋನು ಇಲ್ಲವಾ? ನಿನ್ನ ಮೊದಲೇ ಊರ್ನಾಗೆ ಜವಾಬ್ದಾರಿ ಜಾಸ್ತಿ, ಎಲ್ಲನೂ ನಿನ್ನ ಒಬ್ಳೆ ನಿಭಾಯಿಸ್ತೀಯ. ಅದ್ರಾಗೆ ಇಲ್ಲಿ ನಿಸ್ಯಾನು ಹೇಳಿ ನಿಂಗೆ ಸುಮ್ಕೆ ಯಾಕೆ ಗಾಬರಿ ಪಡಿಸ್ಬೇಕು ಅಂತ ಆಟೆಯ. ಆದರೂ ಅಜಯ್, ನಮ್ಮ ಕಷ್ಟ ಅಂತ ಗೊತ್ತಾದ್ರೆ ನೀನು ಎಲ್ಲಿದ್ರೂ ಬಂದ್ಬಿಡ್ತೀಯಲ್ಲ, ಅದೇ ನಮ್ಮ ಖುಷಿ. ಆದರೆ ನನ್ನ ಮಗಳು ಜೈಲಲ್ಲಿ ಇದ್ದಾಗ ನನ್ನ ಕೈಲಿ ಏನು ಮಾಡೋಕ್ಕಾಗ್ಲಿಲ್ವಲ್ಲ, ಅದೇ ನನಗೆ ಬೇಸರ ಆಯ್ತಿರೋದು. ನನ್ನ ಮಗಳು ಕಂಬಿಯಿಂದೆ ಯಾವ ಅಪರಾಧನೂ ಮಾಡದೆ ನಿಂತವಳೆ. ಈ ಮನೆ ಸೊಸೆಗೆ ಹೇಳ್ಬೇಕು ಅಂತ ಅನ್ನಿಸ್ದೇ ಇದ್ರು, ಮಗ ನೀನಾದರೂ ನನಗೆ ಹೇಳ್ಬೋದಿತ್ತಲ್ವಾ? ಬೇರೆ ಯಾರು ನನ್ನ ಬಂಗಾರ ನಮ್ಮದೇ ಇರ್ಬೋದು, ಆದರೆ ಮಗ ನಿಮ್ಮ ಅವನು ಯಾವತ್ತೂ ಬಿಟ್ಕೊಡ್ಕೂಡ್ದು. ಅಜ್ಜಿ, ಅದು ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ಅಜ್ಜಿ. ಕೆಲವೊಂದ್ಸಲ ಸಮಯನೇ ನಮ್ಮಿಂದ ತಪ್ಪು ಮಾಡಿಸ್ಬಿಡುತ್ತೆ. ನೀನು ಮಾತಾಡಬೇಡ, ನನಗೆ ನನ್ನ ದೊರೆ ಉತ್ತರ ಮಾತ್ರ ಬೇಕು. ಅವ್ವ, ಸಮಯ ಕಳ್ಕೊಂಡು ಈಟು ದೂರ ಬಂದಾಯ್ತು. ಈಗ ಇಲ್ಲಿನ ಸಮಸ್ಯೆನ ಹೆಂಗ್ ಬಗೆಹರಿಸ್ಬೇಕು ಅನ್ನೋದನ್ನ ಮಾಡು. ಸಂಸಾರ ಹಾಲ್ ನಂಗೆ ಒಂದ್ ಹನಿ ಎಬ್ಬಿದ್ರು ಹಿಂಗೆ ಆಗೋದು. ಹೆಂಡತಿ ಜೊತೆ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಕಲಿ. ಪುಟ್ಟಕ್ಕ, ನಿನ್ನ ಮಗಳು ಎಳ್ಳೋಗಾಳೆ ಅಂತ ಅನ್ಸ್ತೈತೆ. ನನ್ನ ಮಗಳು ಹಂಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಕ್ಕಿಲ್ಲ ಅಮ್ಮೋರೆ. ಹೋಗಂಗಿದ್ರೆ ಹೇಳ್ಬಿಟ್ಟೆ ಹೋಯ್ತಾಳೆ. ಈಗ ಹೇಳ್ದೆ ಹೋಗವಳೆ ಅಂದ್ರೆ ಅದಕ್ಕೆ ನಾನೇ ಕಾರಣ ಕಣವ. ನಂದೇ ತಪ್ಪು.
ಅತ್ತೆ ಮನ್ಗೋಗು ಅಂತ ಬಲವಂತ ಮಾಡಿಬಿಟ್ಟೆ. ಅದಕ್ಕೆ ಹಿಂಗೆ ಮಾಡ್ಕೊಂಬಿಟ್ಟವಳೆ. ಇದೇನು ಮಕ್ಕಳಂಗೆ ಅಳಬಾರ್ದು. ನನ್ನ ಮಗಳು ಬತ್ತಳಲ್ಲೂರ. ಮಕ್ಕಳು ಎಲ್ಲೇ ಹೋದ್ರು ತಾಯಿ ಮಳ್ಳಲ್ಲೇ ಸೇರ್ಕೋಬೇಕಲ್ವ. ನೀ ಚಿಂತೆ ಮಾಡಬೇಡ. ಈ ಚೌಡವಂಗೆ ಒಂದು ಇಂಕ್ರ ಸುಳು ಸಿಕ್ಕಿದ್ರು ಸಾಕು, ಬುಡಾಕಿಲ್ಲ. ನಿನ್ನ ಮಗಳು ನಿನ್ ತವ ಬಂದೇ ಬರ್ತಾಳೆ. ನಿಮ್ಮ ಬಾಯಾರಿಕೆಯಿಂದ ಇಷ್ಟ ಆದ್ರೆ ಸಾಕವ. ದೊರೆ ನನ್ನ ಫೋಟೋ ಕಳ್ಸು, ಮಿಕ್ಕಿದ್ ನಾನು ನೋಡ್ಕೊತೀವಿ. ಬಾಬು ನೀ ಇಲ್ಲಿದ್ಯಾ? ಏಯ್ ದೊಡ್ಡವರೆಲ್ಲ ಅವ್ರೆ ಸುಮ್ಕೆ ಹೋಯ್ತಾರೆ. ಬಾಬು ಹೊಸಿನ ಮಾತು ಕೇಳು. ಆಗ್ಲೇ ಏರಿಸ್ಕೊಂಬಿಟ್ಟಿದ್ಯಾ? ಹೋಯ್ತಾರೋ ಇಲ್ಲಿಂದ. ಬಾಬು ನನಗೋಸಿ ಮಾತಾಡಕ್ ಬಿಡು. ಅದೇ ಒಂದು ಬೂರ್ನ ಹೇಳಿ ಹೋಯ್ತಾ ಇರು. ಅಜ್ಜಿ ಸಾನ ಎಲ್ಲ ಅಂತ ನನಗೆ ಗೊತ್ತು.